ಟೀಮ್ ಇದೀಗ ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ನಾಯಕರ ಮೀಟಿಂಗ್ ಅನ್ನ ನಡೆಸಲಾಗಿದೆ. ರಾತ್ರಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಭಾಗಿಯಾಗಿದ್ರು. ಪ್ರಹ್ಲಾದ್ ಜೋಶಿಯ ಜೊತೆಗೆ ಬಿಪಿ ಹರೀಶ್ ಸಿದ್ದೇಶ್ವರ್ ಸಭೆಯನ್ನ ನಡೆಸಿದ್ದಾರೆ. ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ರೆಬಲ್ಸ್ ನಾಯಕರು. ಇನ್ನು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಈ ರೆಬಲ್ಸ್ ನಾಯಕರ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಾಗಿ ಬಿಜೆಪಿ ರೆಬಲ್ಸ್ ನಾಯಕರ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಸಭೆಯಲ್ಲಿ ಯಾವ ವಿಚಾರದ ಕುರಿತಂತೆ ಮಾತನಾಡಲಾಯಿತು, ಏನೆಲ್ಲ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದರ ಕುರಿತಂತೆ ಇದೀಗ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಕುರಿತಂತೆ ಮತ್ತೆ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಜಟಾಪಟಿ ಏನಿದೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ನೆನೆಯೂ ಕೂಡ ಸಭೆಯನ್ನ ಮಾಡಲಾಯಿತು. ಅಂದರೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಂಧಾನ ಮಾಡುವಂತಹ ಸಭೆಯನ್ನ ಕೂಡ ಮಾಡಲಾಯಿತು. ಇದರಲ್ಲಿ ರೆಬಲ್ಸ್ ನಾಯಕರು ಕೂಡ ಭಾಗಿಯಾಗಿದ್ರು. ಇನ್ನು ರಾತ್ರಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ರೆಬಲ್ಸ್ ನಾಯಕರ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಹ್ಲಾದ್ ಜೋಶಿ ಜೊತೆಗೆ ಬಿಪಿ ಹರೀಶ್ ಹಾಗೆ ಸಿದ್ದೇಶ್ವರ್ ಕೂಡ ಭಾಗಿಯಾಗಿದ್ರು. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ರೆಬಲ್ಸ್ ನಾಯಕರು ಇಲ್ಲಿ ಚರ್ಚೆಯನ್ನ ನಡೆಸಿದಂತೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವರು ರೆಬಲ್ಸ್ ನಾಯಕರ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಹಾಗಾಗಿ ಬಿಜೆಪಿ ರೆಬಲ್ಸ್ ನಾಯಕರು ಯಾವ ವಿಚಾರದ ಕುರಿತಂತೆ ಸಭೆಯನ್ನ ನಡೆಸಿದ್ರು, ಇಲ್ಲಿ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡ್ರು ಅನ್ನೋದು ಬಹಳ ಪ್ರಮುಖವಾಗಲಿದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಇದೀಗ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಜಟಾಪಟಿ ನಡೀತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು. ಬಿಜೆಪಿ ಹೊಸ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಅಂದರೆ ರೆಬಲ್ಸ್ ನಾಯಕರ ಜೊತೆಗೆ ಸಭೆ ನಡೆಸುವಂತಹ ಮೂಲಕ. ಹಾಗೆ ರಾತ್ರಿ ಮತ್ತೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಹ್ಲಾದ್ ಜೋಶಿ ಜೊತೆಗೆ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ರು. ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಇಲ್ಲಿ ರೆಬಲ್ಸ್ ನಾಯಕರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಬಿಜೆಪಿ ರೆಬಲ್ಸ್ ನಾಯಕರು ಯಾವ ವಿಚಾರಕ್ಕಾಗಿ ಇಲ್ಲಿ ಸಭೆಯನ್ನ ನಡೆಸಿದ್ರು, ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.